ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಆಗಿರೋದು 6 ವರ್ಷಗಳ ಕಾಲ ಬಿಜೆಪಿಯಿಂದ ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಂಡ ಬೆನ್ನಲ್ಲೇ ಈಗ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ರಾಧಾ ಮೋಹನ್ ದಾಸ್ ಮೂಲಕ ಹೈಕಮಾಂಡ್ ಖಡಕ್ ಸಂದೇಶವನ್ನ ರವಾನಿಸಿದೆ. ಇನ್ನು ಮುಂದೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಸಹಿಸಲ್ಲ, ಪಕ್ಷ ಮೊದಲು ಅನ್ನುವಂಥದ್ದನ್ನು ಹೇಳಿದ್ದಾರೆ, ಶಿಸ್ತು ಮೊದಲು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಶಿಸ್ತು ವರ್ತನೆ ಎಲ್ಲೇ ಕಂಡ್ರು ಕೂಡ ಅದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ. ಆದರೆ ಬಹಳಷ್ಟು ಜನ ಕೇಳ್ತಾ ಇರುವಂಥದ್ದು 2 ವರ್ಷ ಯಾಕೆ ಕಾಯುವಂಥ ಪರಿಸ್ಥಿತಿಗೆ ಬಂದ್ರಿ ಅಂತ ಹೇಳಿ ಮಾತನಾಡೋದೆಲ್ಲ ಮಾತನಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಟ್ಟು, ಹೇಳೋದನ್ನೆಲ್ಲ ಹೇಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಟ್ಟು, ಗುರುತಿಸಿಕೊಳ್ಳುವಂಥದ್ದೆಲ್ಲ ಗುರುತಿಸ್ಕೊಂಡ್ಬಿಟ್ಟು ತದನಂತರ ಅವರ ಮೇಲೆ ಕ್ರಮ ತಗೊಂಡ್ರೆ ಏನು ಪ್ರಯೋಜನ ಆಯಿತು? ಅದು ಹೆಂಗಾಯಿತು ಅಂತಂದರೆ ಕಪಾಳ ಹೊಡೆದ್ಬಿಟ್ಟು ಐ ಆಮ್ ಸಾರಿ ಅನ್ನಂಗಾಯಿತು. ಯಾಕೆ ಹೊಡೆದಪ್ಪ, ಯಾಕೆ ಹೊಡೆಯುವಂಥ ಉದ್ದೇಶ ಏನಿತ್ತು ಅದನ್ನು ಯಾರು ಕೇಳಲಿಲ್ಲ. ಹೊಡೆದ ಸಾರಿ ಮುಗಿತಲ್ಲಿಗೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಈ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ಏನು ಅಂತಂದರೆ 2 ವರ್ಷ ಯಾಕೆ ಕೇಂದ್ರ ಕಾಯಿತು ಅಂತ, ಬಿಜೆಪಿ ಹೈಕಮಾಂಡ್ ಯಾಕೆ ಕಾಯಿತು? ಅವ್ರು ಅನ್ನೋದೆಲ್ಲ ಅಂದರು, ಅಶಿಸ್ತನ್ನು ಯಾವ ರೀತಿ ಉಲ್ಲಂಘನೆ ಮಾಡಬೇಕು ಆ ರೀತಿಯಾಗಿ ಅಶಿಸ್ತನ್ನು ಉಲ್ಲಂಘನೆ ಮಾಡಿದರು. ಬಿಜೆಪಿಯಲ್ಲಿರುವಂಥವ್ರು ಬಹಳಷ್ಟು ಜನ ಕೇಳ್ತಾ ಇರುವಂಥದ್ದು, ಇವರ ಮೇಲೆ ಈ ಕ್ರಮ ತೆಗೆದುಕೊಳ್ಳೋಕೆ ಇಷ್ಟೊಂದು ಸಮಯಾವಕಾಶ ಯಾಕೆ ತಗೊಳ್ತು ಅಂತ. ಅರುಣ್, ಒಂದು ಸಮಯಾವಕಾಶ ಅನ್ನುವಂಥದ್ದನ್ನು ಹೈಕಮಾಂಡ್ ಕೊಟ್ಟೆ ಕೊಡುತ್ತೆ. ಎಂಥವ್ರಿಗೂ ಕೂಡ ಅಷ್ಟೇ. ಯತ್ನಾಳ್ ವಿಚಾರದಲ್ಲಿ ಕೂಡ ಅದೇ ಆಯಿತು, ಈಶ್ವರಪ್ಪನವ್ರ ವಿಚಾರದಲ್ಲಿ ಕೂಡ ಅದೇ ಆಯಿತು. ರಘುಪತಿ ಭಟ್ ಆಗಲಿ, ಬೇರೆ ಬೇರೆ ಯಾರೆಲ್ಲ ಅಶಿಸ್ತು ತೋರಿದ್ರೋ, ಪ್ರತ್ಯೇಕ ಸಭೆಗಳನ್ನ ಮಾಡ್ತಾಯಿದ್ರು, ಎಲ್ರಿಗೂ ಕೂಡ ಒಂದು ಅವಕಾಶ ಅಂತ ಹೈಕಮಾಂಡ್ ಕೊಡ್ತು. ಅನಂತರ ಅವರು ಸುಧಾರಿಸ್ಕೊಳ್ಳದೆ ಇದ್ದ ಸಂದರ್ಭದಲ್ಲಿ ಅಥವಾ ಮುಂದೆಯೂ ಕೂಡ ಸುಧಾರಿಸೋದಿಲ್ಲ ಅಂತ ಕನ್ಫರ್ಮ್ ಆದ ನಂತರ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಮುಂದಾಗಿದೆ. ಸೋಮಶೇಖರ್ ಮತ್ತು ಹೆಬ್ಬಾರ್ ಇವರಿಬ್ಬರೂ ಕೂಡ ಪದೇ ಪದೇ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಳ್ತಾ ಇದ್ರು. ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಬಹಿರಂಗವಾಗಿ ಹೊಗಳ್ತಾ ಇದ್ರು. ಬಿಜೆಪಿ ಸಿಂಬಲಿಂದ ಗೆದ್ದರೂ ಕೂಡ ಇವರಿಬ್ಬರು ಕೂಡ ಎಲ್ಲೋ ಕಾಂಗ್ರೆಸ್ನ ಶಾಸಕರೇನೋ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ರು. ಅದೇ ರೀತಿ ಅವರ ವರ್ತನೆ ಕೂಡ ಇತ್ತು. ಮುಖ್ಯವಾಗಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದು ಇದೇ ಕಾರಣ. ಹಾಗಾಗಿನೇ 1.5 ವರ್ಷಗಳ ಕಾಲ ಅವಕಾಶ ಕೊಟ್ಟು, ಶೋಕಾಸ್ ನೋಟಿಸ್ ಕೂಡ ಕೊಟ್ಟು, ಅದರಿಂದ ಉತ್ತರ ಕೂಡ ಪಡ್ಕೊಂಡು, ಆ ಉತ್ತರ ಸಮಾಧಾನ ತರದ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನು ಕೂಡ ಉಚ್ಚಾಟನೆ ಮಾಡಿದೆ. ಬಿಜೆಪಿ ಹೈಕಮಾಂಡ್ ಮುಂದೆ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ. ಯಾಕೆಂದರೆ ಪಕ್ಷದ ಮೂಲ ನಾಯಕರಾದರೆ ಅಶಿಸ್ತು ತೋರಿದ್ರೆ ಒಂದಷ್ಟು ಎಚ್ಚರಿಕೆಗೆ ಅವರೆಲ್ಲ ಸರಿಯಾಗಿಬಿಡ್ತಾರೆ, ಅಥವಾ ದೆಹಲಿಗೆ ಕರೆಸಿ ಮಾತಾಡ್ಬೋದು. ಇವ್ರಿಗೆ ಮೂಲಗಳ ಪ್ರಕಾರ ದೆಹಲಿಗೂ ಕೂಡ ಕೆಲವು ನಾಯಕರು ಬುಲಾವ್ ಕೊಟ್ಟಿದ್ರು, ಆದರೆ ಇವರಿಬ್ಬರು ಕೂಡ ಹೋಗಲಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ. ಹೈಕಮಾಂಡ್ ಸೂಚನೆಯನ್ನು ಕೂಡ ಧಿಕ್ಕರಿಸಿದ್ರು. ಜೊತೆಗೆ ಬಿಜೆಪಿಗೆ ವಿರೋಧ ಪಕ್ಷ ಕಾಂಗ್ರೆಸ್ಸು, ಕಡು ವಿರೋಧಿ, ರಾಜಕೀಯ ವಿರೋಧಿ ಆಗಿರುವಂಥ ಕಾಂಗ್ರೆಸ್ನಲ್ಲಿ ಬಹಿರಂಗವಾಗಿ ಗುರುತಿಸ್ಕೊಳ್ತಾ ಇರುವಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಸಂದೇಶ ಹೋಗ್ತಾ ಇತ್ತು, ಈ ಗೊಂದಲ ಆಗ್ತಾ ಇತ್ತು. ಹಾಗಾಗಿ ಈ ಒಂದು ಕ್ರಮವನ್ನು ಹೈಕಮಾಂಡ್ ಕೈಗೊಂಡಿರುವಂಥದ್ದು. ಇಬ್ಬರದು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಇವರಿಬ್ಬರು ಬಿಗಿನಿಂಗಿಂದಲೇ ಯಾವಾಗೆಲ್ಲ ಅಶಿಸ್ತು ತೋರ್ತಾ ಇದ್ರು ಎಲ್ಲರೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ರು. ರಾಜ್ಯ ಬಿಜೆಪಿ ನಾಯಕರು ಕೂಡ ಕರೆದು ಮಾತನಾಡಿದರು. ಇದೇ ಆರೋಶಕ್ ಅವರು ಕೂಡ ಸಮುದಾಯದ ನಾಯಕರು ಅನ್ನುವಂಥ ಕಾರಣಕ್ಕಾಗಿ ಎಸ್.ಟಿ. ಸೋಮಶೇಖರನ್ನ ಕರೆದು ಅವರ ಕಚೇರಿ ಕರೆದು ಮಾತನಾಡಿದರು. ಆದರೆ ಅವರು ಅವರ ಮಾತನ್ನ ಕೇಳದೇನೆ ಪದೇ ಪದೇ ಕಾಂಗ್ರೆಸ್ ಕಡೆ ತಿರುಗ್ತಾ ಇದ್ರು, ಕಾಂಗ್ರೆಸ್ ನಾಯಕರನ್ನ ಹೊಗಳ್ತಾ ಇದ್ರು, ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಹಾಗಾಗಿ ಅಶಿಸ್ತು ಸಹಿಸೋದಿಲ್ಲ ಅನ್ನುವಂತಹ ಖಡಕ್ ಆದಂಥ ಸಂದೇಶವನ್ನ ಈ ಒಂದು ಕ್ರಮದ ಮೂಲಕ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿದೆ. ಜೊತೆಗೆ ಇವತ್ತಿಂದ 3 ದಿನಗಳ ಕಾಲ ಸರಣಿ ಸಭೆಗಳನ್ನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಇಟ್ಕೊಳ್ಳಲಾಗಿದೆ. ಶಾಸಕರ ಸಭೆ, ಪ್ರಮುಖರ ಸಭೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಬಂದಿದ್ದಾರೆ, ರಾಜ್ಯ ಬಿಜೆಪಿ ಉಸ್ತುವಾರಿ ಅವರು. ಅವ್ರ ಮೂಲಕ ಈ ಒಂದು ಖಡಕ್ ಸಂದೇಶವನ್ನ ರಾಜ್ಯ ಬಿಜೆಪಿ ಹೈಕಮಾಂಡ್ ಕೇಂದ್ರದ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿರುವಂಥದ್ದು. ಒಂದು, ಇಬ್ಬರನ್ನ ಉಚ್ಚಾಟನೆ ಮಾಡಿ ಆದೇಶ, ಅದೇ ಸಂದರ್ಭದಲ್ಲಿ ಅಗರ್ವಾಲ್ ಅವರ ಮೂಲಕ ಖಡಕ್ ಆದಂಥ ಎಚ್ಚರಿಕೆ ಸಂದೇಶವನ್ನು ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ರವಾನೆ ಮಾಡಿದೆ. ಇನ್ನು ಮುಂದೆ ಅಶಿಸ್ತು ಸಹಿಸೋದಿಲ್ಲ, ಪಕ್ಷವೇ ಮುಖ್ಯ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿದೆ. ಜೊತೆಗೆ ಇವರಿಬ್ಬರು ವಿಚಾರದಲ್ಲಿ ಕಾರ್ಯಕರ್ತರಲ್ಲಿ ಏನು ಗೊಂದಲ ಇತ್ತೋ ಆ ಗೊಂದಲ ಕೂಡ ಈಗ ನಿವಾರಣೆ ಆದಂತಾಗಿದೆ. ಯಾರು ಪಕ್ಷದ ಹಿತ, ಪಕ್ಷಕ್ಕಾಗಿ ದುಡಿತಾರೋ, ಪಕ್ಷ ಸಂಘಟನೆ ಮಾಡ್ತಾರೋ ಅವ್ರು ಮಾತ್ರ ಉಳಿತಾರೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಈಗಿನ ಏನು ಬೆಳವಣಿಗೆ ಒಂದು ರೀತಿಯಲ್ಲಿ ಬಿಜೆಪಿ ಸಂಘಟನೆಗೆ ಪೂರಕವಾದಂಥ ಬೆಳವಣಿಗೆ ಅನ್ನುವಂಥದ್ದನ್ನು ಬಿಜೆಪಿ ನಾಯಕರು ನಂಬಿದ್ದಾರೆ. ಈಗ ಹೈಕಮಾಂಡ್ ಏನು ಕ್ರಮ ಕೈಗೊಂಡಿದೆ ಅದನ್ನು ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದಂತಹ ವಿಜೇಂದ್ರ ಹಾಗೆ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಮೂಲ ಬಿಜೆಪಿ ನಾಯಕರಿಗೆ ಒಂದು ರೀತಿಯಲ್ಲಿ ಸಂತೋಷ ಆದಂತಾಗಿದೆ. ಯಾರೆಲ್ಲ ವಲಸಿಗಿರೋ, ಜೊತೆಗೆ ಯಾರೆಲ್ಲ ಅಶಿಸ್ತು ತೋರ್ತಾ ಇದ್ದಾರೋ ಅವರಲ್ಲಿ ಒಂದು ರೀತಿಯಲ್ಲಿ ಢವ ಭೀತಿ ಶುರುವಾಗಿದೆ. ಇನ್ನು 3 ಜನಕ್ಕೂ ಕೂಡ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಪಕ್ಷದ ಮೂಲ ನಾಯಕರು ಅವರ ವಿಚಾರದಲ್ಲಿ ಹೈಕಮಾಂಡ್ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಕುತೂಹಲ ಮೂಡಿಸಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.